ಮಂಡ್ಯದಲ್ಲಿ ಆರಂಭದಲ್ಲೇ ಇವಿಎಂ ತಾಂತ್ರಿಕ ದೋಷ ಎದುರಾಗ್ಬಿಟ್ಟಿದೆ. ಮಾಕವಳ್ಳಿಯಲ್ಲಿ ಇನ್ನೂ ಕೂಡ ಮತದಾನ ಆರಂಭ ಆಗಿಲ್ಲ. ಮಾಕವಳ್ಳಿಗ ಮತಗಟ್ಟೆ ಸಂಖ್ಯೆ 100ರಲ್ಲಿ ಈ ಘಟನೆ ಆಗಿರೋದು. 7 ಗಂಟೆಗೆ ಶುರು ಮಾಡಬೇಕಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿ ಮತಗಟ್ಟೆ ಕೇಂದ್ರದ ಮುಂದೆ ಮತದಾರರು ಜಮಾಯಿಸಿಬಿಟ್ಟಿದ್ದಾರೆ. ದುರಸ್ತಿ ಸರಿಪಡಿಸ್ತೇವೆ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಸಮಸ್ಯೆ ಆಗಿದೆ, ತಾಂತ್ರಿಕ ದೋಷ. ಮಂಡ್ಯದಲ್ಲಿ ಆರಂಭದಲ್ಲೇ ಇವಿಎಂ ತಾಂತ್ರಿಕ ದೋಷ ಎದುರಾಗಿರುವಂಥದ್ದು. 7 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಮಾಕವಳ್ಳಿಗ ಮತಗಟ್ಟೆ ಸಂಖ್ಯೆ 100ರಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗ್ಬಿಟ್ಟಿದೆ. ಬೆಳಗ್ಗೆನೆ ಮತ ಹಾಕ್ಬಿಟ್ಟು ತಮ್ಮ ಕೆಲಸಕ್ಕೆ ಹೋಗೋಣ ಅಥವಾ ಹೆಚ್ಚಿನ ಬಿಸಿಲು ಇರುತ್ತೆ ಅನ್ನುವಂಥ ಕಾರಣಕ್ಕೆ ಅರ್ಲಿ ಮಾರ್ನಿಂಗ್ ನಾವು ವೋಟ್ ಹಾಕ್ಬಿಟ್ರೆ ಸಮಸ್ಯೆ ಆಗಲ್ಲ, ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ಬಿಡ್ತಾರೆ, ನುಗ್ಗಲೆಲ್ಲ ಆಗಬಹುದು, ಬೇಗ ಹೋಗ್ಬಿಡೋಣ ಅಂತ ಬಂದಂಥ ಮತದಾರರಿಗೆ ನಿರಾಸೆ ಆಗಿದೆ. ಕಾರಣ ಅಲ್ಲಿ ತಾಂತ್ರಿಕ ದೋಷ ಎದುರಾಗಿರುವಂಥದ್ದು. ಸೊ ಆದಷ್ಟು ಬೇಗ ಇದನ್ನು ಸರಿಪಡಿಸ್ತೀವಿ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಬೇಗ ಸರಿಪಡಿಸ್ತೀವಿ ಅಂತ. ಸಾಮಾನ್ಯವಾಗಿ ಪ್ರತಿ ಎಲೆಕ್ಷನಲ್ಲೂ ಒಂದೆರಡು ಮತಗಟ್ಟೆಯಲ್ಲಿ ಈ ಥರದೊಂದು ಸಮಸ್ಯೆಗಳನ್ನು ಎದುರಿಸ್ತಾರೆ ಮತದಾರರು. ಕಾರಣ ಇವಿಎಂ ಮಷಿನ್ ಕೈ ಕೊಟ್ಟಿರುತ್ತೆ, ತಾಂತ್ರಿಕ ದೋಷ ಎದುರಾಗಿರುತ್ತೆ ಅಂತ. ಬಟ್ ಸಿಬ್ಬಂದಿ ಭರವಸೆ ಕೊಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತೆ ಅಂತ. ಜನ ಮಾತ್ರ ಬಂದು ಅಲ್ಲಿ ಜಮಾಯಿಸಿದ್ದಾರೆ, ಕಾದು ಕೂತಿದ್ದಾರೆ ಎಷ್ಟೊತ್ತಿಗೆ ಮತ ಹಾಕೋದು ಅಂತ. ಯಾಕಂದರೆ ಇದೊಂದು ಕಾತುರದ ಸಂದರ್ಭ ಕೂಡ ಹೌದು. ನಮ್ಮನ್ನು ಆಳುವಂಥ ನಾಯಕರನ್ನ ನಾವೇ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ಮಂಡ್ಯ ಜಿದ್ದಿನ ಕಣ. ಸೊ ಆ ಕಾರಣಕ್ಕಾಗಿ ಭಾಳಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು, ಭಾಳಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು. ಸೊ ಮತದಾರರು ಬೆಳಗ್ಗೆನೆ ಹೋಗಿ ಮತದಾನ ಮಾಡೋಣ ಅಂತ ಬಂದವರಿಗೆ ಒಂದು ಸ್ವಲ್ಪ ನಿರಾಸೆ ಆಗಿದೆ. ಎಷ್ಟೊತ್ತಿಗೆ ಸರಿ ಮಾಡ್ತೀರಾ ಮಷಿನ್ ಅಂತ ಕೇಳ್ತಾ ಇದ್ದಾರೆ. ಬಟ್ ಸಿಬ್ಬಂದಿ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದಾರೆ, ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ. ಅದೇನು ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಇಶ್ಯೂ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದು ಸರಿ ಹೋಗ್ತಾ ಇದ್ದ ಹಾಗೇನೆ ಮತದಾನ ಪ್ರಾರಂಭ ಆಗತ್ತೆ. ಮಾಕವಳ್ಳಿಗ ಮತಗಟ್ಟೆ ಸಂಖ್ಯೆ 100ರಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಇವಿಎಂ ಮಷಿನ್ ಕೈ ಕೊಟ್ಟಿರೋದು. ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಕಡೆ ನಾರ್ಮಲ್ ಆಗಿ ಮತದಾನ ನಡೀತಾ ಇದೆ ಅನ್ನೋದು ಇಲ್ಲಿವರೆಗೂ ವರದಿ ಆಗಿದೆ. ಇನ್ನು ಎಲ್ಲಿ ಏನೇನು ಸಮಸ್ಯೆ ಆಗಿದೆ, ಹೇಗೆ ಮತದಾನ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಮತ್ತಷ್ಟು ಮಾಹಿತಿಗಳನ್ನು, ಇವತ್ತು 14 ಕ್ಷೇತ್ರಗಳಲ್ಲಿ ಮತದಾನ, ಈ 14 ಕ್ಷೇತ್ರಗಳಿಂದಲೂ ಕೂಡ ನಿಮ್ಮ TV5ನ ರಿಪೋರ್ಟರ್ಸ್ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತಾರೆ. ಪ್ರತಿ ಕ್ಷಣದ ಮಾಹಿತಿ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಎಷ್ಟು ಪರ್ಸೆಂಟ್ ಮತದಾನ ಆಯಿತು, ಎಲ್ಲೆಲ್ಲಿ ಯಾರ್ಯಾರು ಮತದಾನ ಮಾಡಿದ್ರು, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪೆನ್ ಟು ಪೆನ್ ಮಾಹಿತಿ TV5 ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನಲ್ಲಿ ಸಮಸ್ಯೆ ಎದುರಾಗಿರೋದ್ರ ಬಗ್ಗೆ ಈಗ ಅಪ್ಡೇಟ್ ಆಗ್ತಾ ಇರುವಂಥದ್ದು. ಸೊ ಸ್ವಲ್ಪ ಹೊತ್ತರಲ್ಲೇ ಸರಿ ಹೋಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಜನ ಮಾತ್ರ ಬಂದು ಜಮಾಯಿಸಿದ್ದಾರೆ. ನೋಡಿ, ಪ್ರಮುಖವಾಗಿ ಈ 14 ಕ್ಷೇತ್ರಗಳಲ್ಲಿ ಘಟಾನುಘಟಿಗಳು ಎಲೆಕ್ಷನ್ ಅನ್ನು ಎದುರಿಸ್ತಾ ಇದ್ದಾರೆ. ಸೊ ಇವರ ರಿಸಲ್ಟ್ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಇದ್ದೇ ಇದೆ. ಇವತ್ತಿನ ಈ ಮತದಾನ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ನಮ್ಮನ್ನು ಆಳ್ತಾರೆ ಅನ್ನೋದನ್ನು ನಿರ್ಧರಿಸಲಿದೆ.